ಹಲೋ ಫ್ರೆಂಡ್ಸ್, ಮತ್ತೆ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಹ್ಯಾಪಿ ಮಕರ ಸಂಕ್ರಾಂತಿ. ತುಂಬಾ ದಿನ ಆಗೋಯ್ತು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ವಿಡಿಯೋ ಅಪ್ಲೋಡ್ ಮಾಡಕ್ ಆಗ್ತಾ ಇರ್ಲಿಲ್ಲ ಕೆಲವೊಂದು ಇನ್ಸಿಡೆಂಟ್ ಇಂದ. ನಾನು ಮೊದಲೇ ಹೇಳಿದ್ದೆ ನನ್ನ ಲೈಫ್ ನ ಇನ್ಸಿಡೆಂಟ್ ಜೊತೆಗೆ ಕೆಲವೊಂದಿಷ್ಟು ಸ್ಟೋರಿ ಟೆಲ್ಲಿಂಗ್ ನ ನಿಮ್ ಮುಂದೆ ಹಂಚ್ಕೊಳ್ತೀನಿ ಅಂತ ಹೇಳಿ. ಸೊ ಬನ್ನಿ ಮತ್ತೆ ತಡ ಮಾಡೋಣ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವೇನಾದ್ರೂ ಮೊದಲನೇದಾಗಿ ವಿಡಿಯೋ ನೋಡ್ತಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ಅದೇ ತರನಾಗಿ ನೋಡ್ತಿದ್ರೆ ಪ್ಲೀಸ್ 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 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಬನ್ನಿ ಮತ್ತೆ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು, ಸೊ ಬೇಸಿಕಲಿ ಈ ವಿಡಿಯೋ ಏನಪ್ಪಾ ಅಂತಂದ್ರೆ, ಸೊ ಇದೊಂದು ಸ್ಟೋರಿ ಅಂತಾನೆ ಹೇಳ್ಬೋದು. ಬೇಸಿಕಲಿ ಇದೊಂದು ನೈಜ ಘಟನೆ. ಸೊ ಏನಾಗಿತ್ತು ಅಂತಂದ್ರೆ, ಇದೊಂದು ತುಂಬು ಕುಟುಂಬದ ಕತೆ. ಸೊ ಕತೆ ಹೇಗಿರುತ್ತೆ ಅಂತಂದ್ರೆ, ಲೈಕ್ ಒಂದ್ ಫ್ಯಾಮಿಲಿ ಇರುತ್ತೆ. ಫ್ಯಾಮಿಲಿಲಿ ಅಣ್ಣ ತಮ್ಮಂದ್ರು ಇರ್ತಾರೆ, ಚೆನ್ನಾಗಿ ಕೂಡ. ಸೊ ಅಣ್ಣ ತಮ್ಮರು ಇರ್ತಾರಲ್ವಾ, ಸೊ ಅವ್ರಿಗೂ ಕೂಡ ಮದ್ವೆ ಆಗುತ್ತೆ, ಅವ್ರಿಗೆ ಮಕ್ಕಳಾಗುತ್ತೆ. ಸೊ ಎಲ್ರು ಕೂಡ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿ ಹೊರಗಡೆ ಬರ್ತಾರೆ. ಸೊ ಅಲ್ಲಿಂದ ಸ್ಟೋರಿ ಸ್ಟಾರ್ಟ್ ಆಗ್ತಾ ಆಗ್ತಾ ಬಂದು ಸೊ ಯಾವ ಹಂತಕ್ಕೆ ಬರುತ್ತೆ ಅಂತಂದ್ರೆ, ಒಂದು ಹಿರಿಯ ಅಣ್ಣನ ಮಗ ಏನಿರ್ತಾನಲ್ಲ, ಸೊ ಅವನ ಹೆಸರು ಬಂದು ಮನು ಅಂತ ಹೇಳಿ. ಸೊ ಮನು ಏನ್ ಮಾಡಿರ್ತಾನೆ, ತನ್ನ ಪಾಡಿಗೆ ತಾನು ಕಾಲೇಜ್ ಆಯ್ತು, ಎಜುಕೇಶನ್ ಆಯ್ತು ಅಂತ ಹೇಳಿ ತನ್ನ ಪಾಡಿಗೆ ತಾನು ಎಜುಕೇಶನ್ ನ ನೋಡ್ತಾ ಇರ್ತಾನೆ. ಸೊ ಅದರಲ್ಲಿ ಅವನ ಚಿಕ್ಕಪ್ಪನ ಮಗಳು ಬಂದು ನೇತ್ರ ಅಂತ ಹೇಳಿ. ಸೊ ಆ ನೇತ್ರ ಏನ್ ಮಾಡ್ತಿರ್ತಾಳೆ ಅಂತಂದ್ರೆ, ಕೆಲವೊಂದಿಷ್ಟು ಲೈಕ್ ಅವಳಿಗೆ ಪ್ರೈಮರಿಯಿಂದಾನೇ ಕೆಲವೊಂದಿಷ್ಟು ಇನ್ಸಿಡೆಂಟ್ ನ ಒಲವಾಗಿರುತ್ತೆ. ಲೈಕ್ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಹೇಗೆ ಅಂತ ಹೇಳಿ. ಸೊ ಸ್ಟೋರಿ ಏನ್ ಬರುತ್ತೆ ಅಂತಂದ್ರೆ, ಡೈರೆಕ್ಟ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ, ಸೊ ಇಲ್ಲಿ ಮನು ತನ್ನ ಪಾಡಿಗೆ ತಾನು ಎಜುಕೇಶನ್ ನೋಡ್ತಾ ಇರ್ಬೇಕಾದ್ರೆ ಅವನ ಸ್ಟೆಪ್ ಸಿಸ್ಟರ್ ಒಂದಿನ ಅವನ ಕೈಯಲ್ಲಿ ಸಿಗೆ ಬೀಳ್ತಾಳೆ. ಅದ್ ಹೇಗೆ ಅಂತಂದ್ರೆ, ಸೆಟಲ್ ಕಾಕ್ ಆಡ್ತಾ ಇರ್ಬೇಕಾದ್ರೆ, ಏನು ನಿನ್ ಲವರ್ ಇಲ್ವಾ, ಬಾಯ್ ಫ್ರೆಂಡ್ ಇಲ್ವಾ, ಈ ರೀತಿಯಾಗಿ ಮಾತಾಡ್ತಾ ಮಾತಾಡ್ತಾ ಹೋಗ್ತಿರ್ಬೇಕಾದ್ರೆ ಅವಳೇ ತನ್ನ ಲವ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾಳೆ. ಸೊ ಎಕ್ಸ್ಪ್ರೆಸ್ ಮಾಡಿದಾಗ ಅವನ್ಗನ್ಸುತ್ತೆ ನೋ ಇಟ್ಸ್ ಓಕೆ ಅಂತ ಹೇಳಿ. ಸೊ ಅದಾದ್ಮೇಲೆ ಇಷ್ಟೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ಮೇಲೆ ಆ ಮುಸ್ಲಿಂ ಹುಡುಗನ ಜೊತೆ ಇವಳಿಗೆ ಸಂಬಂಧ ಇರುತ್ತೆ. ಸೊ ಆ ಸಂಬಂಧನ ಅವ್ರಣ್ಣ ಹೇಳ್ತಾನೆ, ಲೈಕ್ ಮನು ಹೇಳ್ತಾ ಇರೋದು ನಾನು. ಸೊ ಮನು ಏನ್ ಮಾಡ್ತಾನಪ್ಪ ಅಂತಂದ್ರೆ, ಇಲ್ಲ ಇದೆಲ್ಲ ತಪ್ಪು, ನೀನ್ ಮಾಡ್ಬಾರ್ದು ಅಂತ ಹೇಳಿ ಅವಳನ್ನ ಒಪ್ಪಿಸ್ತಾನೆ. ಸೊ ಅವಳು ಏನ್ ಹೇಳ್ತಾಳೆ, ಇಲ್ಲ ಇಲ್ಲ ನಾನು ಮಾಡೋದಿಲ್ಲ, ಇದನ್ನೆಲ್ಲ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ಸೊ ಅದಾದ್ಮೇಲೆ ಅವಳು ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾಳೆ. ಸೊ ಬೇಸಿಕಲಿ ಮನು ಏನ್ ಮಾಡ್ತಾನೆ, ಸರಿ ಇವಳಿಗೆ ಹೇಳಿದ್ರೆ ಸರಿ ಹೋಗೋದಿಲ್ಲ ಅಂತ ಹೇಳಿ ಅವ್ರ ಅಮ್ಮನ್ಗೆ ಹೇಳ್ತಾನೆ. ಸೊ ಅವ್ರ ಅಮ್ಮಗೆ ಹೇಳಿದ್ಮೇಲೆನು ಮಗಳು ಒಂದಿನ ಏನ್ ಮಾಡ್ತಾಳೆ ಅಂತಂದ್ರೆ, ಲೈಕ್ ನೇತ್ರ ನಾನು ಹೇಳ್ತಾ ಇರೋದು. ಸೊ ನೇತ್ರ ಏನ್ ಮಾಡ್ತಾಳೆ ಅಂತಂದ್ರೆ, ಒಂದಿನ ಅವಳು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಬೇರೆ ಕಡೆ ಅಂದ್ರೆ ಬೇರೆ ಒಂದು ಊರ್ಗೆ ಹುಡುಗನ ಜೊತೆ ಸುತ್ತಾಡ್ಕೊಂಡು ಬಂದಿರ್ತಾಳೆ. ಸೊ ಆ ಇನ್ಸಿಡೆಂಟ್ ಈ ಮನುಗೆ ಯಾರೆಲ್ಲ ಹೇಳ್ತಾರೆ ಅವನ ಫ್ರೆಂಡ್ಸ್ ಅಂತ ಅಂದ್ರೆ, ಸೊ ಅವನಿಗೆ ಅವನ ಫ್ರೆಂಡ್ಸ್ ಹೇಳ್ತಾರೆ. ಸೊ ಮನು ಅದರಿಂದ ತುಂಬಾನೇ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಹೋಗಿ ತನ್ನ ತಂಗಿನೂ ಅಂತ ನೋಡ್ದೆ ತುಂಬಾನೇ ಹೊಡಿತಾನೆ. ಸೊ ಹೊಡೆದಾದ್ಮೇಲೆ ಅವಳಿಗೆ ಅನ್ಸುತ್ತೆ, ನೋ ನಾನು ಇವನಿಂದ ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು, ಇವನಿಂದ ಹೇಗಾದ್ರೂ ಮಾಡಿ ನಾನು ಹೊರಗಡೆ ಬರ್ಬೋದಲ್ವಾ. ಸೊ ಇವನು ನನ್ನ ಲೈಫ್ಗೆ ಏನಕ್ಕೆ ಅಡ್ಡ ಬರ್ತಿದ್ದಾನೆ, ಸೊ ಇವನ್ ಯಾರು ನನ್ನನ್ನ ಇದನ್ನೆಲ್ಲ ಕೇಳೋದಕ್ಕೆ ಅಂತ ಹೇಳಿ ಕೇಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆಗ ಅವಳು ಒಂದು ಯೋಚನೆ ಮಾಡ್ತಾಳೆ, ಲೈಕ್ ನಂಗೆ ಬಿಗ್ಗೆಸ್ಟ್ ಥ್ರೆಟ್ ಅಂತ ಅಂದ್ರೆ ಇವನೇ ನನ್ನನ್ನ ಹಾಳು ಮಾಡ್ತಿದ್ದಾನೆ ಅಂತಂದ್ರೆ ಮುಗ್ದೆ ಹೋಯ್ತಲ್ವಾ. ಸೊ ಇವ್ನ್ ನನ್ನ ತಂಟೆಗೆ ಬರೋದಿಲ್ಲ, ನನ್ನ ಫ್ಯಾಮಿಲಿ ನನ್ಗೆ ಸಪೋರ್ಟ್ ಮಾಡುತ್ತೆ ಅಂತ ಯೋಚನೆ ಮಾಡ್ತಾಳೆ. ಸೊ ಅದನ್ನ ಅವಳು ಒಂದಿಷ್ಟು ಎಕ್ಸ್ಪ್ಲೇನ್ ಮಾಡಿ ಎಲ್ಲರಿಗೂ ಹೇಳಕ್ ಟ್ರೈ ಮಾಡ್ತಾಳೆ. ಬಟ್ ಆ ಮೂಮೆಂಟ್ ಅಲ್ಲಿ ಯಾರು ಕೂಡ ನಂಬೋದಿಲ್ಲ ಅದನ್ನ. ಯಾಕಂದ್ರೆ ಅವ್ರಿಗೆಲ್ಲರಿಗೂ ಗೊತ್ತಾಗಿರುತ್ತೆ, ಇಲ್ಲ ಇದೆಲ್ಲ ಸುಳ್ಳು, ಇವಳು ಬೇಕು ಅಂತ ಹೇಳ್ತಿದ್ದಾಳೆ. ಬಿಕಾಸ್ ಮನುನ ಚಿಕ್ಕವನಿಂದ ನೋಡ್ಕೊಂಡ್ ಬಂದಿರ್ತಾರೆ ಮನೆಯವರೆಲ್ಲರೂ. ಸೊ ಆಗ ಮನು ಹೇಳ್ತಾನೆ, ಇಟ್ಸ್ ಓಕೆ, ಸರಿ ಮಾಡಿದ್ದೆಲ್ಲ ಒಳ್ಳೇದಾಯ್ತು ಅಂತ ಅನ್ಕೊಂಡ್ ಸೈಲೆಂಟ್ ಆಗಿರ್ತಾನೆ. ಸೊ ಕೆಲವೊಂದಿಷ್ಟು ಇನ್ಸಿಡೆಂಟ್ ಆಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಆಗ ಮನುಗೆ ಅನ್ಸುತ್ತೆ, ನೋ ಇವಳು ಎಷ್ಟು ಹೇಳಿದ್ರು ಕೂಡ ಬಿಡ್ತಾ ಇಲ್ವಲ್ಲ ಅಂತ ಹೇಳಿ ಅವ್ರ ಮನೆಯವ್ರಿಗೆ ಹೇಳ್ತಾನೆ. ಅವ್ರ ಮನೆಯವರು ಅವ್ರ ತಾಯಿ ಹೇಳ್ತಾಳೆ ಅವಾಗ, ಸರಿ ಆಯ್ತು ನೀನ್ ಹೇಳಿರೋದು ನಂಗೆ ಗೊತ್ತಾಯ್ತು. ಬಟ್ ಅವ್ರ ತಾಯಿ ಹೇಳ್ತಾಳೆ, ಇಲ್ಲ ನೀನೇ ಒಂದ್ ಸ್ವಲ್ಪ ನೋಡ್ಕೋ, ಅವಳು ಯಾವ ಕಡೆ ಹೋಗ್ತಾಳೆ ಆ ಕಡೆ ಈ ಕಡೆ ಅಂತ ಹೇಳಿ ನೋಡ್ಕೊ ಅಂತ ಹೇಳಿರ್ತಾರೆ. ಸೊ ಆಗ ಮನು ಹೇಳ್ತಾನೆ, ಸರಿ ಆಯ್ತು ಅಂತ ಹೇಳಿ ಒಪ್ಕೊಂಡಿರ್ತಾನೆ. ಸೊ ಅದಾದ್ಮೇಲೆ ಏನಾಗುತ್ತೆ, ನೇತ್ರನ್ಗೆ ಅವಳು ಮದ್ವೆ ಮಾಡ್ಕೊಳ್ತಾಳ ಇಲ್ವಾ ಅಂತ ಹೇಳಿ ಅವ್ರ ಮನೆಗ್ ಕೇಳ್ತಾರೆ. ಸೊ ಮನೇಲಿ ಏನ್ ಹೇಳ್ತಾರೆ, ಸರಿ ಆಯ್ತು ಮದ್ವೆ ಮಾಡ್ಕೊ ನೀನು ಅಂತ ಕೇಳಿದಾಗ ಅವಳು ಒಪ್ಕೊಳ್ತಾಳೆ. ಸೊ ಒಪ್ಕೊಂಡು ಮದ್ವೆ ಆಗ್ತಾಳೆ. ಆಲ್ಮೋಸ್ಟ್ 1 year ಆಗಿರುತ್ತೆ ಅನ್ಸುತ್ತೆ. ಸೊ 1 year ಆಗೋಷ್ಟ್ರಲ್ಲಿ ಅವಳಿಗೆ ಇನ್ನೊಂದು ಅಕ್ರಮ ಸಂಬಂಧ ಬೇಕಾಗಿರುತ್ತೆ. ಸೊ ನಾಟ್ ಈವನ್ 1, ಸೊ ದೇರ್ ಇಸ್ ಎ ಲಾಟ್ ಆಫ್ ಸೀರೀಸ್, ಲೈಕ್ ಹುಡುಗ 1, ಹುಡುಗ 2, ಬಾಯ್ ಫ್ರೆಂಡ್ 2, ಬಾಯ್ ಫ್ರೆಂಡ್ 3, ಈ ರೀತಿಯಾಗಿ ಅವಳು ಸಂಬಂಧವನ್ನ ಇಟ್ಕೊಂಡಿರ್ತಾಳೆ. ಸೊ ಅದಕ್ಕೆ ನಾನು ಹೇಳದ್ನಲ್ವಾ, ಯಾವ ಮನು ಮೊದಲಿಂದನೂ ರಿಸ್ಟ್ರಿಕ್ಟ್ ಮಾಡ್ತಾ ಬಂದಿದ್ನಲ್ವಾ, ಆಗ ಮನು ಹೇಳ್ತಾನೆ, ಬೇಡ ಇದನ್ನೆಲ್ಲ ಸರಿ ಇಲ್ಲ, ಬಿಟಾಕು, ಯಾಕೆ ಈ ರೀತಿಯಾಗಿ ಸುಮ್ನೆ ನೀನ್ ಮಾಡ್ತಿದೀಯಾ, ಇದೆಲ್ಲ ತಪ್ಪು ಅಂತ ಹೇಳಿ ಹೇಳ್ತಾನೆ. ಸೊ ಅದಕ್ಕೆ ಅವಳು ಕೇಳೋದಿಲ್ಲ, ಇಲ್ಲ ನಾನು ಇದನ್ನೇ ಮಾಡ್ತೀನಿ ಅಂತ ಹೇಳಿ ಸೊ ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾರೆ. ಸೊ ಹತ್ರ ಹೇಳ್ತಾಳೆ, ಇಲ್ಲ ನನ್ಗೆ ಇವನ್ ಜೊತೆ ಬಾಳೋದಕ್ ಆಗೋದಿಲ್ಲ ಅಂತ ಹೇಳಿ. ಸೊ ಆಗ ಅವಳು ಓಕೆ ಅಂತ ಹೇಳಿ ಅವ್ರ ಮನೆಗೆ ಹೋಗ್ತಾಳೆ. ಸೊ ದೊಡ್ಡ ರಾಮಾಯಣ ಆಗುತ್ತೆ, ಜಗಳ ಆಗುತ್ತೆ, ಈ ಕಡೆ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಮರ್ಯಾದೆ ಹೋಗುತ್ತೆ. ಸೊ ಎಲ್ಲವೂ ಇನ್ಸಿಡೆಂಟ್ ಆಗ್ತಾ ಇರುತ್ತೆ ಆ ಒಂದು ಘಟನೆಯಲ್ಲಿ. ಸೊ ಆ ಘಟನೆ ಆದ್ಮೇಲೆ ನೆಕ್ಸ್ಟ್ ಈಗ
ಪ್ರೆಸೆಂಟ್ ಸಿಚುವೇಶನ್ಗೆ ಬಂದ್ರೆ ಏನಾಗಿರುತ್ತಪ್ಪ ಅಂತಂದ್ರೆ ನೇತ್ರನ್ಗೆ ಮೊದಲಿಂದಾನು ಅವ್ರಣ್ಣ ಅಂದ್ರೆ ಮನುನ ಕಂಡ್ರೆ ಆಗ್ತಾ ಇರೋದಿಲ್ಲ. ಸೊ ಬೇಸಿಕಲಿ ಫಸ್ಟ್ ಇಂದ ಅವನು ಯಾವಾಗೆಲ್ಲ ಅವಳು ಲವ್ ಮಾಡ್ತಿದ್ದಾಳೆ, ಅವಳು ಇಷ್ಟೆಲ್ಲ ಅನೈತಿಕ ಚಟುವಟಿಕೆ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾದಾಗ ಬಂದು ಅವಳನ್ನ ತಡಿಬೇಕು ಅಂತ ಯೋಚನೆ ಮಾಡಿ ಅದನ್ನೆಲ್ಲ ಹೇಳಿ ಅವಳಿಗೆ ತಿಳುವಳಿಕೆ ಹೇಳಿ ತುಂಬಾ ಸಲ ಗಲಾಟೆ ಆಗಿ ಇಷ್ಟೆಲ್ಲ ಆಗಿದ್ರು ಕೂಡ ಅವಳಿಗೆ ಬುದ್ಧಿ ಬಂದಿರೋದಿಲ್ಲ. ಸೊ ಅವಳು ಒಂದು ಯೋಚನೆ ಮಾಡ್ತಾಳೆ, ನಾನು ಈಗ ಮದ್ವೆ ಆಗಿ ಗಂಡನ್ ಮನೆಗೂ ಹೋಗಿಲ್ಲ, ನಮ್ಮನೆಯವ್ರಿಗೂ ಕೂಡ ನಾನು ಕೆಟ್ಟವಳಾಗಿದ್ದೀನಿ. ಸೊ ಇದನ್ನೆಲ್ಲ ಸೇರಿಸಿ ಏನಾದ್ರೂ ಒಂದು ನಾನು ಪ್ಲಾನ್ ಮಾಡ್ಬೇಕಲ್ವಾ. ಸೊ ನಾನು ಇದರಿಂದ ಹೇಗಾದ್ರೂ ಮಾಡಿ ಹೊರಗಡೆ ಬರ್ಬೇಕು, ನಾನು ಎಲ್ಲರ ಕಣ್ಣಿಗೂ ಕೂಡ ಒಳ್ಳೆಯವಳಾಗ್ಬೇಕು. ಸೊ ಒಳ್ಳೆಯವಳಾಗ್ಬೇಕು ಅಂತಂದ್ರೆ ನಾನು ದೊಡ್ಡದಾಗಿ ಏನಾದ್ರೂ ಮಾಡ್ಬೇಕು. ನನ್ನ ಹತ್ರ ಇವಾಗ ಉಪಾಯ ಮಾಡಕ್ಕೂ ಏನು ಇಲ್ಲ. ಸೊ ಅದರಿಂದ ಈ ಕಡೆ ನೋಡಿದ್ರೆ ಮನು ಏನ್ ಮಾಡಿರ್ತಾನೆ ಅಂತಂದ್ರೆ ಅವನ ಎಜುಕೇಶನ್ ನ ನೋಡ್ಕೊಂಡು ತನ್ನ ಲೈಫ್ ನ ತಾನು ಲೀಡ್ ಮಾಡ್ತಾ ಇರ್ತಾನೆ. ಸೊ ಇಷ್ಟೆಲ್ಲ ಗಲಾಟೆ ಆಗಿ ದೊಡ್ಡದಾಗಿ ಗಲಾಟೆ ಆದ್ಮೇಲೆ ಅವನಿಗೆ ಹೇಳಿರ್ತಾರೆ, ವಾರ್ನ್ ಮಾಡಿರ್ತಾರೆ, ನೀನ್ ಯಾವ್ದೇ ಕಾರಣಕ್ಕೂ ಕೂಡ ನೇತ್ರನ್ ತಂಟೆಗೆ ಹೋಗ್ಬೇಡ. ಸೊ ನೇತ್ರದಿಂದ ಸ್ವಲ್ಪ ದೂರ ಇರು ಅಂದ ತಕ್ಷಣ ಅವನು ಗಲಾಟೆಯಿಂದ ಆಲ್ಮೋಸ್ಟ್ ನೇತ್ರನ ಹತ್ರನೇ ಹೋಗೋದಿಲ್ಲ. ಅವಳು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ, ಬಿಕಾಸ್ ಮನುಗೂ ಆಲ್ರೆಡಿ ಬುದ್ಧಿ ಬಂದಿರುತ್ತೆ. ಯಾಕಪ್ಪ ಬುದ್ಧಿ ಬಂದಿರುತ್ತೆ ಅಂತಂದ್ರೆ ಅವನಿಗೂ ಮದ್ವೆ ಏಜ್ ಆಗಿರುತ್ತೆ. ಅವನು ಮದ್ವೆ ಮಕ್ಕಳು ಅಂತ ನೋಡ್ಕೊಳ್ಳೋ ಬದಲಾಗಿ ನಾನು ಇವಳನ್ನ ಏನಕ್ಕೆ ತಿದ್ದಿದ್ದೀನಿ, ಸೊ ನಾನು ಎಷ್ಟು ಟ್ರೈ ಮಾಡ್ಬೇಕಿತ್ತು ಅಷ್ಟು ಮಾಡಾಗಿದೆ, ಇನ್ಮೇಲೆ ಇದ್ರು ಅವಳ ಲೈಫ್ ಅವಳು ನೋಡ್ಕೊಳ್ಳಿ ಅಂತ ಬಿಟ್ಟಾಕಿರ್ತಾನೆ. ಸೊ ಇವಳು ನೇತ್ರ ಏನ್ ಮಾಡ್ತಾಳೆ ಅಂತಂದ್ರೆ, ಸೊ ಬೇಸಿಕಲಿ ನೇತ್ರ ಏನ್ ಮಾಡ್ತಾಳೆ, ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೆಡಿ ಮಾಡ್ತಾಳೆ. ಸೊ ಆ ಮಾಸ್ಟರ್ ಪ್ಲಾನ್ ಏನಾಗಿರುತ್ತಪ್ಪ ಅಂತಂದ್ರೆ, ಸೊ ಅವಳು ಒಂದಿಷ್ಟು ಲೆಟರ್ ಗಳನ್ನ ಬರೀತಾಳೆ. ಸೊ ಲೆಟರ್ ಯಾವ ರೀತಿಯಾಗಿ ಅಂತಂದ್ರೆ ಲೈಕ್ ವಿಡಿಯೋ ಕಾಲ್ ಮಾಡಿ ಮತ್ತೆ ಲೆಟರ್ ಗಳ ಮುಖಾಂತರ ತನ್ನ ಒಂದು ಬಾಯ್ ಫ್ರೆಂಡ್ ಅಂದ್ರೆ ಯಾರು ಈ ಹುಡುಗನ ಜೊತೆ ಅಕ್ಕಮ್ಮನ ಸಂಬಂಧ ಇಟ್ಕೊಂಡಿದ್ದಾಳೆ ನೇತ್ರ ಅಂತ ಹೇಳಿದ್ವಲ್ಲ, ಸೊ ಆ ನೇತ್ರ ಏನ್ ಮಾಡ್ತಾಳೆ, ಈ ಒಂದು ಹುಡುಗನ ಜೊತೆ ಸೇರಿ ಒಂದು ಪ್ಲಾನ್ ಮಾಡ್ಬೇಕಲ್ವಾ. ಸರಿ, ಬೇಸಿಕಲಿ ಒಂದು ಪ್ಲಾನ್ ಮಾಡೋಣ, ನಾನು ಕೆಲವೊಂದಿಷ್ಟು ಒಂದು ಲೆಟರ್ ಗಳನ್ನ ನಿನಗೆ ಕೊಡ್ತೀನಿ. ಸೊ ಲೆಟರ್ ಗಳನ್ನ ತಗೊಂಡ್ ಹೋಗಿ, ಈಗ ನಾನ್ ಹೇಳಿದ್ರೆ, ಯಾಕಂದ್ರೆ ನಾನು ಆಲ್ರೆಡಿ ಒಂದ್ಸಲ ಹೇಳಿದೀನಿ, ನನ್ ಮಾತನ್ನ ಯಾರು ನಂಬೋದಿಲ್ಲ. ಈ ರೀತಿಯಾಗಿ ಮನು ನನ್ನನ್ನ ಈ ರೀತಿಯಾಗಿ ಅನೈತಿಕ ಚಟುವಟಿಕೆಗೆ ಬಳಸ್ಕೊಂಡಿದ್ದಾನೆ ಅಂತಂದ್ರೆ ನನ್ ಮಾತನ್ನ ಯಾರು ನಂಬೋದಿಲ್ಲ. ಅದೇ ನೀನೇನಾದ್ರೂ ನಂಗೆ ಸಪೋರ್ಟ್ ಮಾಡಿದ್ರೆ ನಾವಿಬ್ರು ಸೇರಿ ಇವನನ್ನ ಮಟ್ಟ ಹಾಕ್ಬೋದು, ನಾವಿಬ್ರು ಒಂದಾಗ್ಬೋದು ಅಂತ ಹೇಳಿ ನೇತ್ರ ಒಂದು ಪ್ಲಾನ್ ಅನ್ನ ಮಾಡ್ತಾಳೆ. ಸೊ ಆ ಪ್ಲಾನ್ ನ ಮುಖಾಂತರ ಅವಳು ಒಂದಿಷ್ಟು ಲೆಟರ್ ಗಳನ್ನ ಬರೀತಾಳೆ. ಸೊ ಲೆಟರ್ ಗಳನ್ನ ಬರೆದು ಹೋಗಿ ಲವರ್ ಗೆ ಕೊಡ್ತಾಳೆ. ಅಂದ್ರೆ ಆ ನೇತ್ರನ ಲವರ್ ಯಾರು ಇರ್ತಾರಲ್ವಾ, ಸೊ ಆ ಪರ್ಸನ್ ಎಕ್ಸ್ ನ ಹೋಗಿ ಕೊಡ್ತಾಳೆ. ಸೊ ಕೊಟ್ಟಾಗ ಏನಾಗಿರುತ್ತೆ, ಅಲ್ಲಿ ಇನ್ನೊಂದು ಡ್ರಾಮಾ ಕ್ರಿಯೇಟ್ ಆಗಿರುತ್ತೆ. ಸೊ ನೇತ್ರ ಆಲ್ರೆಡಿ ಮನೇಲಿ ಇದ್ದಾಳೆ. ಸೊ ನೇತ್ರಂಗೆ ಇವಾಗ ಫ್ರೀಡಮ್ ಇಲ್ಲ, ಅವಳಿಗೊಂದು ಫ್ರೀಡಮ್ ಬೇಕಾಗಿದೆ. ಸೊ ಅವಳಿಗೆ ಏನ್ ಮಾಡ್ತಾಳೆ ಅಂತಂದ್ರೆ, ನೇತ್ರ ಸರಿ ನಾನು ಲೆಟರ್ನ ಕೊಟ್ಟು ನಾನು ಹೊರಗಡೆ ಬರ್ಬೋದಲ್ಲ ಅಂತ ಹೇಳಿ ಆ ಲೆಟರ್ನ ಕೊಡಕ್ ಹೋಗಿರ್ತಾಳೆ. ಸೊ ಕೊಡಕ್ ಹೋದಾಗ ನೇತ್ರನ ರಿಲೇಟಿವ್ ಒಬ್ರು ನೇತ್ರನ್ನ ನೋಡ್ಬಿಡ್ತಾರೆ. ನೀನು ಈ ಹುಡುಗನ ಜೊತೆ ಜಗಳ ಆಗಿದೆ, ನೀನ್ ಯಾಕೆ ಮತ್ತೆ ಇಲ್ಲಿ ಬಂದಿದ್ಯಾ ಅಂತ ಹೇಳಿ ಅದಕ್ಕೂ ಕೂಡ ಒಂದು ದೊಡ್ಡ ಗಲಾಟೆ ಸೃಷ್ಟಿ ಆಗೋಗುತ್ತೆ. ಸೊ ಗಲಾಟೆ ಆದ್ಮೇಲೆ ಅವಳು ಇಲ್ಲ ನಾನು ಹೋಗಿಲ್ಲ, ನಾನು ಮಾಡಿಲ್ಲ, ನನ್ ಏನೋ ಅವನ ಜೊತೆ ಮಾತೇ ಆಡ್ತಿಲ್ಲ ಅಂತ ಹೇಳಿ ಒಂದು ಡ್ರಾಮ್ಯಾಟಿಕಲ್ ಸೀನ್ ಕ್ರಿಯೇಟ್ ಮಾಡಿರ್ತಾರೆ. ಇದು ಯಾವಾಗ ಇವಳು ಹೋಗಿ ಲೆಟರ್ ಗಳನ್ನ ತನ್ನ ಕೈಯಾರೆ ತನ್ನ ಲವರ್ಗೆ ಕೊಡೋಕೆ ಹೋಗಿ ಡೈರೆಕ್ಟ್ ಆಗಿ ಸಿಕ್ಕಿ ಹಾಕಿಕೊಂಡಾಗ, ಓಕೆ. ಸೊ ಅವಳು ಡೈರೆಕ್ಟ್ ಆಗಿ ಸಿಕ್ಕಾಕೊಂಡಿರ್ತಾಳೆ, ಅಂದ್ರೂ ಕೂಡ ನಾನು ಹೋಗೇ ಇಲ್ಲ ಅವ್ರ ಮನೆಗೆ ಅಂತ ವಾದ ಮಾಡ್ತಾರೆ. ಸೊ ಬೇಸಿಕಲಿ ನಂಗನ್ಸುತ್ತೆ ಅವ್ರ ಅಪ್ಪ ಅಮ್ಮ ಕೂಡ ಒಪ್ಕೊಳ್ತಾರೆ. ಯಾಕೆ ಅಂತಂದ್ರೆ ಮಗಳು ಎಲ್ಲಿಂದಾನು ಕೂಡ ಇಲ್ಲಿ ತನಕ ಮಾಡಿರೋದೇ ಕರೆಕ್ಟೇ ಅಲ್ವಾ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ರು ಕೂಡ ತನ್ನ ಮಗಳು ಅಥವಾ ತನ್ನ ಮಗ ಏನೇ ಆಗಿದ್ರು ಕೂಡ ಒಳ್ಳೆಯವರೇ ಅಲ್ವಾ. ಸೊ ಆ ರೀತಿಯಾಗಿ ತಂದೆ ತಾಯಿಯ ಸ್ಥಿತಿ ಇರುತ್ತೆ ಅಂತ ಅನ್ಕೊಳ್ತೀನಿ ನಾನು. ಮೇ ಬಿ ಆ ರೀತಿ ಅನ್ಕೊಳ್ತೀನಿ, ಯಾಕಂದ್ರೆ ಮನು ಇಷ್ಟನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿಲ್ಲ ನಂಗೆ. ಸೊ ನಂಗೆ ಅನ್ಸಿದ್ದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಆಗ ಏನ್ ಮಾಡ್ತಾನೆ, ಹೋಗಿ ಡೈರೆಕ್ಟ್ ಆಗಿ ಹುಡುಗನ್ಗೆ ಒಂದಿಷ್ಟು ಲೆಟರ್ ಗಳನ್ನ ಕೊಡ್ತಾಳೆ. ಆ ಲೆಟರ್ ಅಲ್ಲಿ ಏನ್ ಬರ್ದಿರುತ್ತೆ ಅಂತಂದ್ರೆ, ನೀನು ಈ ಲೆಟರ್ ಗಳನ್ನ ಹೋಗಿ ನನ್ನ ಅಪ್ಪನ್ಗೆ ಕೊಡು. ಸೊ ನನ್ನ ಅಪ್ಪ ನನ್ನನ್ನ ತುಂಬಾನೇ ಇಷ್ಟಪಡ್ತಾರೆ, ನನ್ನ ಮಗಳು ಅಂತ ಹೇಳಿ ಇಷ್ಟಪಡ್ತಾರೆ. ನೀನ್ ಹೋಗಿ ಈ ಲೆಟರ್ ಗಳನ್ನ ನೀನೇನಾದ್ರೂ ಕೊಟ್ರೆ ನನ್ನ ಅಪ್ಪ ನಿನ್ನನ್ನ ನಂಬ್ತಾರೆ. ಓಕೆ, ಸೊ ನಿನ್ನನ್ನ ಪಕ್ಕ ನಂಬಿದ್ರು ಅಂತಂದ್ರೆ ಈಗ ನಾನು ನೀನು ಒಂದಾಗಂಗಾಗುತ್ತೆ. ಸೊ ನಾನೇ ಹೇಳಿದ್ರೆ ಈ ಮಾತನ್ನ ಕೇಳೋದಿಲ್ಲ ಯಾರು, ಯಾಕಂದ್ರೆ ನಾನು ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಮಾಡಿ ಬಿಟ್ಟಾಗಿದೆ. ಸೊ ಈ ಮಾತನ್ನ ನಾನು ಹೇಳಿದ್ರೆ ಯಾರು ನಂಬಲ್ಲ, ನೀನ್ ನನಗೆ ಸಪೋರ್ಟ್ ಮಾಡಿದ್ರೆ ಎಲ್ಲರೂ ನಂಬ್ತಾರೆ. ನನ್ನ ಅಪ್ಪನ್ನ ನಂಬಿಸು ಅಂದಾಗ ಅವ್ರ ಅಪ್ಪನ್ಗೆ ಹೋಗಿ ಆ ಲೆಟರ್ ಗಳನ್ನ, ಅಂದ್ರೆ ಯಾರು ಪ್ಲಾನ್ ಮಾಡಿ ಎಲ್ಲ ಮಾಡಿರ್ತಾರಲ್ವಾ, ಸೊ ಆ ಲೆಟರ್ ಗಳನ್ನ ಹೋಗಿ ಅವ್ರ ಅಪ್ಪನ್ ಕೊಡ್ತಾರೆ. ಸೊ ಅವಾಗ ಅವ್ರ ಅಪ್ಪ ಓದ್ಬಿಟ್ಟು ಸೈಲೆಂಟ್ ಆಗಿದ್ದಾನೆ, ಮನು ಕರೀತಾನೆ. ಸೊ ಮನು ಕರೆದು, ಏನಪ್ಪಾ ಇಷ್ಟೆಲ್ಲ ಮಾಡಿದಿ ಅಂತ ನೀನೇ ನನ್ನ ಮಗಳ ಲೈಫ್ ಅನ್ನ ಹಾಳು ಮಾಡಿದ್ಯಾ. ಸೊ ಅವ್ರ ಅಪ್ಪ ಏನ್ ಹೇಳ್ತಾರೆ ಇಲ್ಲಿ ಬೇಸಿಕಲಿ ಅಂದ್ರೆ, ತನ್ನ ಮಗಳು ಇಲ್ಲಿವರೆಗೂ ಏನೇನೆಲ್ಲ ಅನೈತಿಕ, ಲೈಕ್ ಫಸ್ಟ್ ಒಂದ್ ಹುಡುಗನ್ ಜೊತೆ ಹೋಗಿ ಮಲ್ಕೊಂಡು ಬಂದು, ಸೊ ಸೆಕೆಂಡ್ ಇನ್ನೊಂದು ಹುಡುಗ, ಸೊ ಅದನ್ನೆಲ್ಲ ಸೈಡ್ ಅನ್ನ ತಳ್ಳಿ, ಸೊ ಅದೇನಂತಾರೆ,
ವಾಟ್ ಎವರ್ ಯು ಕ್ಯಾನ್ ಆಡ್ ದಟ್. ಓಕೆ, ಸೊ ಯಾವ ರೀತಿಯಾಗಿ ಅಂದ್ರೆ ಹಳೆದನ್ನೆಲ್ಲ ಮರೆತು ಇವಾಗ ನೀನೇ ನನ್ನ ಮಗಳ ಲೈಫ್ ಅನ್ನ ಹಾಳು ಮಾಡಿದೀಯ ಅಂತ ಹೇಳ್ತಾರೆ. ಸೊ ಆಗ ಮನು ಹೇಳ್ತಾನೆ, ನಾನ್ ಹಾಳು ಮಾಡಿಲ್ಲ, ನಾನು ಎಲ್ಲದಕ್ಕೂ ಕೂಡ ರೆಡಿ ಆಗಿದ್ದೀನಿ. ಸೊ ಮನು ಬೇಸಿಕಲಿ ಏನ್ ಮಾಡ್ತಿದ್ದಾನೆ ಇಲ್ಲಿ ಅಂತಂದ್ರೆ ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತಿದ್ದಾನೆ. ಬೇಸಿಕಲಿ ಮನು ಇಷ್ಟು ದಿನ ತನ್ನವರು ಅಂತ ಯಾವಾಗ ಹೋಗಿದ್ನಲ್ವಾ, ಸೊ ಅವಾಗ ಅವನು ಅವ್ರನ್ನು ಕೂಡ ಪ್ರೊಟೆಕ್ಟ್ ಮಾಡ್ತಿದ್ದ. ಯಾವಾಗ ತನ್ನ ಬುಡಕ್ಕೆ ಬಂತು, ಯಾವಾಗ ತನ್ನನ್ನೇ ಕೆಟ್ಟವನಾಗಿ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು, ಆಗ ಮನು ಏನ್ ಮಾಡ್ತಾನೆ, ನೋ, ಐ ವಾಂಟ್ ಟು ಸೇವ್ ಫ್ರಮ್ ಹಿಯರ್. ಓಕೆ, ಸೊ ನಾನ್ ಇಲ್ಲಿಂದ ಹೇಗಾದ್ರೂ ಮಾಡಿ ಸತ್ಯವನ್ನ ಹೊರಗೆ ತಗೊಂಡ್ಬರ್ಬೇಕು ಅಂತ ಹೇಳಿ ಆಗ ಮನು ಹೇಳ್ತಾನೆ ಅವ್ರ ತಂದೆಗೆ, ನೋ, ನಾನು ಏನು ಮಾಡಿಲ್ಲ, ನೀವ್ ಏನ್ ಮಾಡಕ್ಕಾದ್ರೂ ರೆಡಿ. ಲೈಕ್ ಕಂಪ್ಲೇಂಟ್ ಕೊಡ್ತೀರಾ ಅಥವಾ ಕೇಸ್ ಮಾಡ್ತೀರಾ, ಅಥವಾ ಈಗ ಇತ್ತೀಚೆಗೆ ಲೈಕ್ ರೇಪ್, ಇಟ್ಸ್ ನಾಟ್ ಎ ಸಿಂಪಲ್ ವರ್ಡ್, ರೈಟ್? ಸೊ ಈ ಒಂದು ರೇಪ್ ಅನ್ನೋ ವರ್ಡ್ಗೆ ನಾನು ಎಲ್ಲದಕ್ಕೂ ಕೂಡ ಬದ್ಧನಾಗಿದ್ದೀನಿ. ನಾನು ಏನು ಮಾಡೇ ಇಲ್ಲ ಅಂದ್ಮೇಲೆ ನಾನು ಯಾವ ಕಾರಣಕ್ಕೆ ಹಂಚ್ಬೇಕು? ಸರಿ, ನಾನು ಎಲ್ಲಾ ಟೆಸ್ಟ್ಗೂ ರೆಡಿ ಇದ್ದೀನಿ ಅಂತ ಹೇಳ್ತಾನೆ. ಸೊ ಅದಕ್ಕೆ ಅವ್ರ ಅಪ್ಪ ಹೇಳ್ತಾನೆ, ನೋ, ನಾನ್ ನಿನ್ನನ್ನೇ ನಂಬ್ತೀನಪ್ಪ, ಇವಳು ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಆ ಲೆಟರ್ಗಳೆಲ್ಲವನ್ನು ಕೂಡ ಮನುಗೆ ಅವರಪ್ಪ ತೋರಿಸ್ತಾನೆ. ಸೊ ಆಗ ಅವ್ರಪ್ಪ ಇದನ್ನೆಲ್ಲ ತೋರಿದ ತಕ್ಷಣ, ಆಗ ಮನು ಇಷ್ಟೆಲ್ಲ ಹೇಳಿದ ತಕ್ಷಣ ಆಗ ಅವ್ರ ಅಪ್ಪನೂ ಹೇಳ್ತಾನೆ, ನಾನು ನನ್ನ ಮಗಳನ್ನ ನಂಬೋದಿಲ್ಲ ಅಂತ ಹೇಳಿ. ಆಗ ಅಲ್ಲೊಂದು ಸಣ್ಣ ಕನ್ವರ್ಸೇಷನ್ ನಡೆಯುತ್ತೆ. ಏನಪ್ಪಾ ಅಂತಂದ್ರೆ, ಈಗ ಮನುಗೆ ಎಕ್ಸಾಮ್ ಟೈಮ್ ಆಗಿದೆ. ನಾನು ಹೇಳದ್ನಲ್ವಾ, 1 ವರ್ಷ ಮನು ಲೈಕ್ ಅವಳು ಯಾವ ರೀತಿಯಾಗಿ ಈ ರೀತಿಯಾಗಿ ಎಲ್ಲಾನು ಬಿಟ್ಟು ಮರ್ಯಾದೆ ಕಳೆದಿದ್ದಾಳಲ್ವಾ, ಅವಳ ಹತ್ರ ನನ್ಗೆ ಏನ್ ಮಾತುಕತೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿರ್ತಾನೆ. ಸೊ ಆಗ ಮನು ಏನ್ ಮಾಡ್ತಾನೆ ಅಂತಂದ್ರೆ, ಲೈಕ್ ತನ್ನ ಎಜುಕೇಶನ್ ಸಲುವಾಗಿ ಅವನು ತನ್ನ ಎಜುಕೇಶನ್ ಸಲುವಾಗಿ ಎಕ್ಸಾಮ್ಗೆ ಅಂತ ಹೋಗ್ತಾ ಇರ್ತಾನೆ. ಸೊ ಆಗ ಡ್ರಾಮ್ಯಾಟಿಕಲಿ ಲೈಕ್ ಮನುಗೂ ಪೆಟ್ಟು ಬಿದ್ದಿರ್ಬೇಕು, ಕಂಪ್ಲೀಟ್ ಆಗಿ ನಾನು ಕೂಡ ಒಳ್ಳೆಯವಳಾಗಿರ್ಬೇಕು. ಈ ಸಿಚುವೇಶನ್ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂದ್ರೆ, ಲೈಕ್ ಮನುಗೆ ಪರ್ಟಿಕ್ಯುಲರ್ ಆಗಿ ಎಕ್ಸಾಮ್ ಇರುತ್ತೆ, ಅವನು ಮನೆ ಬಿಟ್ಟು ಹೋಗ್ಬೇಕಾಗಿರುತ್ತೆ ದೂರ. ಲೈಕ್ 1 ಇಯರ್ ವರ್ಗನು ಕೂಡ ಮನು ಮನೇಲೇ ಇದ್ದಾನೆ. ಸೊ ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ. ಸೊ ಇಷ್ಟು ವರ್ಷ ಆದ್ಮೇಲೆ ಎಕ್ಸಾಮ್ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಪೀಕ್ ಆಗಿ ಮನು ಯಾವಾಗ ಎಕ್ಸಾಮ್ ಟೈಮ್ ಅಂತ ಬರುತ್ತೋ ಆಗ ಈ ನೇತ್ರನ ಅಪ್ಪ ಬಂದು ಕೇಳಿದಾಗ ಇಲ್ಲ ಅಂತ ಹೇಳಿರ್ತಾನೆ. ಸೊ ಆಗ ನೇತ್ರನ ಅಪ್ಪ, ಸರಿ ಆಯ್ತಪ್ಪ, ನೀನ್ ಏನು ಮಾಡಿಲ್ಲಲ್ಲ, ನೀನು ಆರಾಮಾಗಿ ಎಕ್ಸಾಮ್ ಆಗಿ ಹೋಗಿ ಬಿಟ್ಟು ಬಾ, ಎಕ್ಸಾಮ್ ಮುಗಿಸ್ಕೊಂಡು ಕಂಪ್ಲೀಟ್ ಆಗಿ ಎಲ್ಲ ಮುಗಿಸ್ಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡೋಣ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ತಾರೆ. ಆಗ ಮನು ಹೇಳ್ತಾನೆ, ಸರಿ ಆಯ್ತು, ನಾನು ಏನು ಮಾಡಿಲ್ಲ, ಸರಿ ನೀವೇನ್ ಹೇಳ್ತಿದ್ದೀರಲ್ಲ ಅದಕ್ಕೆಲ್ಲ ನಾನು ಒಪ್ಪಿಗೆ ಇದೆ, ಸರಿ ಆಯ್ತು, ನೀವ್ ಹೇಳಿರೋದಕ್ಕೆ ನಾನು ಒಪ್ಪಿಗೆ ಅಂತ ಹೇಳಿ. ಇಲ್ಲಿ ಮನು ತಪ್ಪು ಮಾಡೋದು ಬೇಸಿಕಲಿ ಏನು ಅಂದ್ರೆ, ಆ ಮನು ನೇತ್ರನಪ್ಪನನ್ನ ನಂಬ್ತಾನೆ. ಸೊ ನೇತ್ರನಪ್ಪ ಏನೇ ಹೇಳಿರ್ತಾನೆ, ನಾನ್ ನಿನ್ ಜೊತೆ ಇದ್ದೀನಿ, ಸೊ ನೀನ್ ಏನು ಮಾಡಿಲ್ಲ, ನಾನ್ ನಂಬ್ತೀನಿ ಅಂತ ಹೇಳಿರ್ತಾನೆ. ಸೊ ಇಷ್ಟನ್ನೆಲ್ಲ ನಂಬಿ ಲೈಕ್ ಮನು ಏನ್ ಮಾಡ್ತಾನೆ, ಸರಿ ನನ್ನ ಎಕ್ಸಾಮ್ ಇದೆ ಅಂತ ಹೇಳಿ ಅವನು ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇರ್ತಾನೆ. ಆಗ ನೇತ್ರನಪ್ಪನ್ಗೆ ಇನ್ನೊಂದ್ಸಲ ಕ್ಲಾರಿಫಿಕೇಶನ್ ತಗೊಳ್ತಾನೆ. ಏನಪ್ಪಾ ಅಂದ್ರೆ, ನಾನು ಈ ರೀತಿಯಾಗಿ ಎಕ್ಸಾಮ್ಗೆ ಹೋಗ್ತಾ ಇದ್ದೀನಿ, ಸೊ ಇನ್ನೇನಾದ್ರೂ ಹೋಗ್ಬಿಟ್ ಬರಲ್ಲ, ಅಥವಾ ಏನಾದ್ರೂ ಗಲಾಟೆನೆ ಮುಗಿಸ್ಕೊಂಡು ಹೋಗ್ಬೇಕಾ, ಅಥವಾ ಇದನ್ನ ಕ್ಲಾರಿಟಿ ತಗೊಂಡ್ ಹೋಗ್ಬೇಕಾ, ಯಾಕಂದ್ರೆ ಮುಂದೆ ನನ್ಗೆ ಫ್ಯೂಚರ್ಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ಮನು ಹೇಳ್ತಾನೆ. ಆಗ ಮನುಗೆ ಆ ನೇತ್ರನಪ್ಪ ಹೇಳ್ತಾನೆ, ಇಲ್ಲ ನೀನು ಹೋಗ್ಬಿಟ್ಪಾ ಎಕ್ಸಾಮ್ಗೆ, ಇದೇನು ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಇಷ್ಟೆಲ್ಲ ಕನ್ವರ್ಸೇಷನ್ ನಡೆದ್ ಆದ್ಮೇಲೆ ಹೋಗಿರ್ತಾನೆ ಮನು ಎಕ್ಸಾಮ್ಗೆ. ಸೊ ಮನು ಎಕ್ಸಾಮ್ಗೆ ಹೋಗಿರೋದೇ ಅವಕಾಶ ಅವ್ರಿಗೂ ಕೂಡ ಬೇಕಾಗಿರುತ್ತೆ. ಆಗ ನೇತ್ರ ಮತ್ತೆ ನೇತ್ರನಪ್ಪ ಜೊತೆ ಸೇರಿ ಏನ್ ಮಾಡ್ತಾರೆ, ಲೈಕ್ ಮನು ಈಗ ಊರಲ್ಲಿಲ್ಲ. ಸೊ ಮನು ಊರಲ್ಲಿಲ್ಲ ಅಂತಂದ್ರೆ ನಾವ್ ಹೇಳಿದ್ ಎಲ್ಲವೂ ಕೂಡ ಕರೆಕ್ಟ್, ರೈಟ್? ಸೊ ನಾವಿವಾಗ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಹೇಳ್ತೀವಿ ಅಂತಂದ್ರೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಒಂದ್ ಮೇಲೆ ಒಂದು ಸುಳ್ಳನ್ನ ಹೇಳಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಲೈಕ್ ಏನಪ್ಪಾ ಅಂತಂದ್ರೆ, ಲೈಕ್ ಮನು ತುಂಬಾನೇ ಲೈಕ್ ಅತ್ಯಾಚಾರ ಮಾಡಿದಾನೆ, ಮಗಳಿಗೆ ಅತ್ಯಾಚಾರ ಮಾಡಿ ಓಡಿ ಹೋಗಿ ಕೂತಿದ್ದಾನೆ ಬ್ಯಾಂಗ್ಳೂರಲ್ಲಿ. ಲೈಕ್ ಬ್ಯಾಂಗ್ಳೂರ್ ಅಂತ ಅಲ್ಲ, ಒಂದು ಎಕ್ಸಾಮ್ ಬರೆಯೋಕೆ ಪ್ಲೇಸ್ ಅಂತ ಹೇಳಿ ಅನ್ಕೊಳ್ಳಿ. ಓಕೆ, ಸೊ ಈ ರೀತಿಯಾಗಿ ಹೋಗಿ ಕೂತಿದ್ದಾನೆ ಅಂತ ಹೇಳ್ತಾರೆ. ಸೊ ಆಗ ಇಲ್ಲಿ ನೋಡಿದ್ರೆ ನೇತ್ರನಪ್ಪ ಮನು ಇಲ್ದೇ ಇರೋದನ್ನ ನೋಡಿ ಎಲ್ಲರಿಗೂ ಕೂಡ ಸುದ್ದಿ ವಿಚಾರನ ಮುಟ್ಟಿಸ್ತಿದ್ದಾನೆ. ಸೊ ನೆಕ್ಸ್ಟ್ ರಾತ್ರಿ ಏನ್ ಮಾಡ್ತಾನೆ, ಮನು ಯಾವ ರೀತಿಯಾಗಿ ಯಾಮಾರಿದ್ನಲ್ವಾ, ಸೊ ಅದೇ ರೀತಿಯಾಗಿ ಮನುನ ಫ್ಯಾಮಿಲಿಗೆ ಬಂದು ನೇತ್ರನ ಅಪ್ಪ ಹೇಳ್ತಾನೆ, ನೋ, ನಿನ್ ಮಗ ತುಂಬಾನೇ ಕೆಟ್ಟದ್ದನ್ನ ಮಾಡಿದಾನೆ, ಅವನು ಇಷ್ಟು ದಿನ ತಾನ್ ಕೆಟ್ಟದ್ದನ್ನ ಮಾಡಿ ನನ್ನ ಮಗಳ ಮೇಲೆ ಕೆಟ್ಟದ್ದನ್ನ ಹೇಳ್ತಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಅದರಿಂದ ಈ ಕಡೆ ನೋಡಿದ್ರೆ ಮನುನ್ ಫ್ಯಾಮಿಲಿ ಫುಲ್ ಡೌನ್ ಆಗುತ್ತೆ. ಯಾಕೆ ಅಂತಂದ್ರೆ ಅವರು ನಂಬಿಡ್ತಾರೆ, ಲೈಕ್ ಆ ಲೆಟರ್ಸ್ ಏನೆಲ್ಲ ಒರಿಜಿನಲ್ ಬರ್ದಿರ್ತಾರೆ. ಸೊ ನೆಕ್ಸ್ಟ್ ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ಡೈರೆಕ್ಟ್ ಆಗಿ ಮನು ಬರ್ತಾನೆ. ಸೊ ಮನು ಅವರನ್ನ ಕಾಲ್ ಮಾಡ್ತಾನೆ. ಸೊ ಮನು ಆಗ ಡೈರೆಕ್ಟ್ ಆಗಿ ಕಾಲ್ ಪಿಕ್ ಮಾಡಿ ಯಾವ ಪ್ಲೇಸ್ಗೆ ಎಕ್ಸಾಮ್ ಬರೆಯಕ್ ಹೋಗಿದ್ನಲ್ವಾ ಆ ಎಕ್ಸಾಮ್ ನ ಕಟ್ ಆಫ್ ಮಾಡ್ತಾನೆ. ಸೊ ಮೊದ್ಲು ಮನ ಮರ್ಯಾದೆ ಆಮೇಲೆ ಎಕ್ಸಾಮ್ ಅಂತ ಹೇಳಿ ಡೈರೆಕ್ಟ್ ಆಗಿ ಮನೆಗೆ ಬಂದವನೇ. ಮನೆಯಲ್ಲಿ ಪರಿಸ್ಥಿತಿ ನೋಡಿದ್ರೆ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಸೊ ಆಗ ಡೈರೆಕ್ಟ್ ಆಗಿ ಅವನು ನೇತ್ರನ್ ಮನೆಗೆ ಹೋಗ್ತಾನೆ. ಏನೇನೆಲ್ಲ ಆಯ್ತು ಅಂತ ಕೇಳೋಕ್ ಹೋದಾಗ ಆಗ ಮನು ಹೇಳಿರೋದು ಒಂದೇ ವರ್ಡ್, ಏನಪ್ಪಾ ಅಂತಂದ್ರೆ, ನೋಡು, ನಾನು ಏನು ತಪ್ಪು ಮಾಡಿಲ್ಲ, ನಿನಗೇನಾದ್ರೂ ನಾನ್ ತಪ್ಪು ಮಾಡಿದೆ ಅಂತ ಗೊತ್ತಾದ್ರೆ
ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು. ನಾನೇನಾದ್ರೂ ತಪ್ಪು ಮಾಡಿದೀನಿ ಅಂತ ಹೇಳಿ ಪೊಲೀಸರಿಗೆ ಅನ್ಸಿದ್ರೆ ಅಥವಾ ಏನಾದ್ರೂ ಪ್ರೂವ್ ಆದ್ರೆ ನಾನು ಜೈಲಲ್ಲಿ ಇರೋಕ್ಕೂ ರೆಡಿ ಅಂತ ಹೇಳಿ ಮನು ಈ ವರ್ಡ್ ನ ಯೂಸ್ ಮಾಡ್ತಾನೆ. ಸೊ ಆಗ ತುಂಬಾ ಗಲಾಟೆಗಳಾಗಿ ನೇತ್ರನ ಸಪೋರ್ಟ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದಾಗ ಲೈಕ್ ದೇ ನೀಡ್ ಪ್ರೂಫ್. ಯಾವಾಗಿಂದ ಮಾಡಿದಾನೆ, ಲೈಕ್ ರೀಸೆಂಟ್ ಆಗಿ ಮಾಡಿದಾನೆ ಅಂತ ಹೇಳಿದ್ರೆ ಏನಾಗುತ್ತೆ, ಲೈಕ್ ರೀಸೆಂಟ್ ಆಗಿ ಮಾಡಿದಾನೆ ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ, ಸಾಕ್ಷಿ ಕೇಳ್ತಾರೆ. ರೈಟ್, ಯಾವಾಗ ಮಾಡಿದಾನೆ, ಲೈಕ್ ಮನು ರೀಸೆಂಟ್ ಆಗಿ 1 ವರ್ಷದಿಂದ ಮನೆಗೆ ಬಂದಿಲ್ಲ ಅಂತ ಬೇರೆ ಹೇಳ್ತಿದ್ದೀರಾ, ನೀವೇ ಹೇಳ್ತೀರ. ಲೈಕ್ ದೇ ನೀಡ್ ಪ್ರೂಫ್. ಸೊ ಪ್ರೂಫ್ ಇಲ್ಲ ಅಂತ ಅಂದ್ಮೇಲೆ ಏನ್ ಮಾಡೋಣ, ಲೈಕ್ ಚಿಕ್ಕ ವಯಸ್ಸಿಂದ 3 ವರ್ಷದಿಂದ, ಸೊ 3 ವರ್ಷದಿಂದ ನನ್ನನ್ನ ರೇಪ್ ಮಾಡ್ತಿದ್ದಾನೆ. ಇಟ್ಸ್ ನಾಟ್ ಸಿಮಿಲರ್ ವರ್ಡ್. ಲೈಕ್ ಮನುಗೂ ನಿಂಗೂ ಇರೋದು 2-3 ವರ್ಷ ಡಿಫ್ರೆನ್ಸ್ ಅಷ್ಟೇ ಅಲ್ವಾ. ಸೊ ಆ ರೇಪ್ ಅನ್ನೋ ವರ್ಡ್ ಎಲ್ಲಿಂದ ಬಂತು? ನೀನ್ 3ನೇ ಕ್ಲಾಸ್ ಇರ್ಬೇಕಾದ್ರೆ ಮನು ಆಬ್ವಿಯಸ್ಲಿ 4 to 5 years ಇರ್ಬೋದು. ದಟ್ ಮೀನ್ಸ್ ಯು ಹ್ಯಾವಿಂಗ್ ಸಫರಿಂಗ್ ಫ್ರಮ್ 3 to 5. ಲೈಕ್ 3ನೇ ಕ್ಲಾಸಿನ ಹುಡುಗಿ ಜೊತೆ 5ನೇ ಕ್ಲಾಸ್ ಹುಡುಗ ರೇಪ್ ಮಾಡ್ತಿದ್ದಾನೆ. ಈ ಬ್ಲೇಮ್ ನ ಮಾಡ್ತಿದ್ದೀರಾ. ಸೊ ಇದಕ್ಕೆ ಸಖತ್ತಾಗಿರೋ ಸಾಕ್ಷಿ ಕೂಡ ಬೇಕಲ್ವಾ. ಸೊ ಸಾಕ್ಷಿ ಹೇಳ್ಬೇಕು ಅಂದ್ರೆ ನೋ ಒನ್ ವಿಲ್ ಬಿ ದೇರ್. ಯಾವ ಹುಡುಗಿ ಲೈಕ್ ಯಾವ ನೇತ್ರ ಅಂತ ಹೇಳ್ತಿದ್ದೀನಲ್ವಾ, ಸೊ ನೇತ್ರ ತನ್ನ ಒಂದು ಲೈಕ್ ನನ್ನ ಲೈಫ್ ನ ಈ ರೀತಿ ಮಾಡಿದಾನೆ, ನನ್ಗೆ ಇವಾಗ ಒಂದು ಫ್ರೀಡಮ್ ಬೇಕು, ನಾನು ಈ ಬ್ಲೇಮ್ ಅನ್ನ ಬೇರೆಯವ್ರ ಮೇಲೆ ಹಾಕಿದ್ರೆ ಲೈಕ್ ನಾನ್ ಫ್ರೀಡ್ ಆಗಿ ಇರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಸೊ ಅವಳು ಯೋಚನೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಆಗ ಮನು ಈಸ್ ಪ್ಯೂರ್, ಅವನು ಕೂಡ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಕಂಪ್ಲೇಂಟ್ ಕೊಡ್ತಾರೆ. ಸೊ ಈ ರೀತಿಯಾಗಿ ವಾಗ್ವಾದ ನಡೀತಿದೆ ಅಂತ ಗೊತ್ತಾದಾಗ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೀಟ್ ಆಗಿ ಮಾತೇ ಟರ್ನ್ ಆಗುತ್ತೆ. ಏನಾಗುತ್ತಪ್ಪ ಅಂತಂದ್ರೆ, ಇಲ್ಲ ಇವನು ಇನ್ಮೇಲಿಂದ ನನ್ ತಂಟೆಗೆ ಬರಬಾರ್ದು. ಲೈಕ್ ನೇತ್ರ ಆಬ್ವಿಯಸ್ಲಿ ಬೇಕೇ ಇರೋದು ಇದೆ. ಯಾಕೆ ಅಂತಂದ್ರೆ ಅವಳು ಅವಳ ಲೈಫ್ ಅನ್ನ ಲೀಡ್ ಮಾಡ್ಬೇಕು ಅಥವಾ ಅವಳ ಬಾಯ್ ಫ್ರೆಂಡ್ ಜೊತೆ ಓಡಿ ಹೋಗ್ಬೇಕು. ಎಲ್ಲದಕ್ಕೂ ಕೂಡ ಅಡ್ಡಗಾಲಾಗಿರೋದು ಇಲ್ಲಿ ಮನು ಮಾತ್ರ. ಓಕೆ, ಸೊ ಈ ಮನುನ ನಾನು ಸೈಡ್ಗೆ ಸರಿಸ್ಬೇಕು ಅಂದ್ರೆ ನಾನು ದೊಡ್ಡದಾಗಿರುವಂತ ಬ್ಲೇಮ್ ನ ಮಾಡ್ಬೇಕು. ಲೈಕ್ ಸೊ ಆ ಬ್ಲೇಮ್ ನ ಮಾಡ್ಬೇಕು ಅಂತಂದ್ರೆ ನನ್ನ ಹತ್ರ ಇವಾಗ ಸಾಕ್ಷಿ ಏನು ಇಲ್ಲ. ಅದಕ್ಕೆ ಹಳೆದನ್ನ ತಗೊಂಡ್ಬಂದು ಒಂದಿಷ್ಟು ಹೊಸದನ್ನ ಮಸಾಲ ಹಾಕಿ ಹೇಳಿದ್ರೆ ಮುಗೀತು. ಯಾಕಂದ್ರೆ ನನ್ನ ಇಲ್ಲಿವರೆಗಿನ ಲೈಫ್ ಜರ್ನಿಯಲ್ಲಿ ನನ್ನ ಲೈಫ್ ಯಾರಿಂದ ಆದ್ರೂ ಲೈಕ್ ನಾನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ಲೈಕ್ ನಾನ್ ಒಂದಿಬ್ರ ಜೊತೆ ಓಡಾಡ್ಬೇಕು, 4 ಜನದ ಜೊತೆ ಮಲ್ಕೋಬೇಕು, ಈ ರೀತಿ ಎಲ್ಲ ಎಕ್ಸ್ಪೆಕ್ಟೇಷನ್ ಇದ್ದಾಗ ಸೊ ಆಬ್ವಿಯಸ್ಲಿ ನೇತ್ರನ್ಗೆ ಮನುವಿಂದ ಅಡಚಣೆ ಆಗಿರುತ್ತೆ. ಆಗ ನೇತ್ರ ಏನ್ ಮಾಡ್ತಾಳೆ, ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಸೊ ಕಂಪ್ಲೇಂಟ್ ಅಲ್ಲಿ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸೊ ಅಲ್ಲಿ ಹೇಳೋ ವಿಚಾರ ಏನಪ್ಪಾ ಅಂತಂದ್ರೆ, ನೋ ಇವನು ನನ್ ತಂಟೆಗೆ ಬರಬಾರ್ದು, ನಾನು ಇವನ್ ತಂಟೆಗೆ ಹೋಗೋದಿಲ್ಲ. ಆಗ ಮನುಗೆ ಮತ್ತೆ ಒಂದು ಡೌಟ್ ಬರುತ್ತೆ. ಅವ್ನು ಹೇಳ್ತಾನೆ ಡೈರೆಕ್ಟ್ ಆಗಿ, ನೋ ಸರ್, ನಾನು ಇದರಿಂದ ಫೆಡಪ್ ಆಗಿದ್ದೀನಿ, ನಾನು ಎಲ್ಲಾ ಟೆಸ್ಟ್ಗೂ ಕೂಡ ರೆಡಿ ಇದ್ದೀನಿ, ಬಿಕಾಸ್ ಐ ಆಮ್ ನಾಟ್ ರೇಪ್ಡ್ ಎನಿವೇ. ರೈಟ್, ಸೊ ನಾನು ಏನು ಮಾಡಿಲ್ಲ ಅಂದ್ಮೇಲೆ ನಾನು ಎಲ್ಲಾ ಟೆಸ್ಟ್ಗೂ ಕೂಡ ರೆಡಿ ಆಗಿದ್ದೀನಿ, ನೀವ್ ಏನೇ ಕಂಪ್ಲೇಂಟ್ ತಗೊಂಡ್ರು ಎಲ್ಲದಕ್ಕೂ ಕೂಡ ನಾನು ರೆಡಿ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ನೋ, ನೀನ್ ಅನ್ಕೊಂಡಿರೋ ರೀತಿ ಇರೋದಿಲ್ಲ ಇದೆಲ್ಲ, ಬಿಕಾಸ್ ವಿ ನೀಡ್ ಪ್ರೂಫ್. ಯಾರೇ ಒಂದು ಹುಡುಗಿ ಬಂದು ಕಂಪ್ಲೇಂಟ್ ಕೊಟ್ಲು ಅಥವಾ ಹುಡುಗ ಬಂದು ಹುಡುಗಿ ಮೇಲೆ ಹೇಳ್ದ ಅನ್ನೋ ಮಾತ್ರಕ್ಕೆ ನಾವು ಕಂಪ್ಲೇಂಟ್ ನ ತಗೊಳೋದಕ್ ಆಗೋದಿಲ್ಲ. ಸೊ ವಿ ನೀಡ್ ಪ್ರೂಫ್ ಅಲ್ವಾ. ಸೊ ಇದನ್ನ ಇಲ್ಲಿಗೆ ಮುಗಿಸೋಣ. ಅವಳ ಹತ್ರ ನೀನ್ ಹೋಗ್ಬೇಡ, ಸೊ ಅವಳ ನೀನ್ ಮಾತಾಡಕ್ ಹೋಗ್ಬೇಡ, ಬಿಕಾಸ್ ಇಟ್ಸ್ ಎ ಲೈಕ್ ವೆರಿ ಸೀರಿಯಸ್ ಕೇಸ್ ಫಾರ್ ಯು. ನಿನ್ನ ಲೈಫ್ಗೆ ಪ್ರಾಬ್ಲಮ್ ಆಗುತ್ತೆ, ನೀನ್ ಅವಳಿಂದ ದೂರ ಇರು, ಅವಳು ನಿನ್ನಿಂದ ದೂರ ಇರ್ತಾಳೆ ಅಂತ ಹೇಳಿ ಹೇಳ್ತಾರೆ. ಸೊ ಪೊಲೀಸ್ ಸ್ಟೇಷನ್ ಅಲ್ಲಿ ಇಷ್ಟೆಲ್ಲ ಆದ್ಮೇಲೆ ಸೊ ಮನು ತನ್ನ ಫ್ಯಾಮಿಲಿ ಜೊತೆ ಮನೆಗೆ ಬರ್ತಾನೆ. ಸೊ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದಿರೋದು ಯಾರು, ಮನು ಮತ್ತೆ ನೇತ್ರನ್ ಫ್ಯಾಮಿಲಿ ಮಾತ್ರ. ಅವ್ರನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಈ ಮ್ಯಾಟರ್. ಸೊ ನೇತ್ರ ಮನೆಗ್ ಬಂದವಳೆ, ನಾನ್ ಏನೋ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ಏನೋ ಆಗೋಯ್ತಲ್ಲ, ನಾನ್ ಮನುನ ಲೈಫ್ ನ ಡೆಸ್ಟ್ರಾಯ್ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಮನು ಚೆನ್ನಾಗೇ ಇದ್ದಾನೆ, ಅವ್ನು ಮತ್ತೆ ಪ್ರೂವ್ ಮಾಡ್ಕೊಳ್ತಿದ್ದಾನೆ, ಅವ್ನು ಜೆನ್ಯೂನ್ ಆಗಿದ್ದಾನೆ ಅಂತ ಹೇಳಿ ಇವ್ನ ನಾನು ಹೇಗ್ ಮಾಡೋದು. ಲೈಕ್ ಇದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮುಗಿಲಿಲ್ಲ ಕೇಸ್. ಇವಾಗ ನಾನೇನ್ ಮಾಡ್ಲಿ, ಲೈಕ್ ನನಗೆ ಗೊತ್ತಿರೋರ್ಗೆಲ್ಲ ಹೇಳ್ಬಿಡ್ತೀನಿ, ಲೈಕ್ ಇವನು ನನ್ನನ್ನ ರೇಪ್ ಮಾಡಿದ್ದಾನೆ. ಬಿಕಾಸ್ ನಮ್ಮ ಸಮಾಜ ಹೆಂಗ್ ನಂಬುತ್ತೆ ಅಂತಂದ್ರೆ, ಒಂದು ಹುಡುಗಿ ಯಾವ್ದೇ ಕಾರಣಕ್ಕೂ ಸುಳ್ಳು ಹೇಳೋದೇ ಇಲ್ಲ ಅಂತ ಹೇಳಿ. ಈ ಒಂದು ಅವಳು ಎಷ್ಟೇ ಕೆಟ್ಟ ಕೆಲಸ ಮಾಡಿ ಇದೇ ಸಮಾಜ ನೇತ್ರನನ್ನ ನೋಡಿದ್ರು ಕೂಡ ಆಗ ನೇತ್ರ ಇನ್ನೊಂದು ಬ್ಲೇಮ್ ನ ನನ್ ಮೇಲೆ ಹಾಕೊಳ್ತೀನಿ, ನಾನೇ ಕೆಟ್ಟವಳು, ನಾನೇ ಒಪ್ಕೊಳ್ತಿದೀನಿ ಅಂದ್ಮೇಲೆ ಮುಗ್ದೋಯ್ತಲ್ವಾ ಅಂತ ಹೇಳಿ ಇಲ್ಲ ಸಲ್ಲದ ಆಪಾದನೆನ ಲೈಕ್ ಬಾಯಿಂದ ಬಾಯಿಗೆ ಸ್ಪ್ರೆಡ್ ಮಾಡ್ತಾ ಹೋಗ್ತಾ ಇರ್ತಾಳೆ. ಸೊ ಆಗ ಮನುಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿರೋದಿಲ್ಲ. ಈಗ ಒಂದು ಕಡೆಯಿಂದ ಹೇಳ್ಬೇಕು ಅಂದ್ರೆ ಮನು ಕಂಪ್ಲೀಟ್ಲಿ ಪ್ಯೂರ್, ದೆನ್ ಮನು ಎಲ್ಲದಕ್ಕೂ ಕೂಡ ರೆಡಿ ಆಗಿದ್ದಾನೆ. ಓಕೆ, ಸೊ ಆಗ ಮನು ಯೋಚನೆ ಮಾಡ್ತಾನೆ, ನಾನು ಎಲ್ಲದರಿಂದ ದೂರ ಬಂದ್ರು ಕೂಡ ಇವಳು ನನ್ನ ಲೈಫ್ ಏನಕ್ಕೆ ಆಟ ಆಡ್ತಿದ್ದಾಳೆ, ಲೈಕ್ ನಾನು ಇವಳಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ ತಪ್ಪ ಅಥವಾ ಇವಳನ್ನ ಸರಿ ದಾರಿ ತಗೊಂಬರೋಕೆ ಟ್ರೈ ಮಾಡಿದ ತಪ್ಪ. ಬಿಕಾಸ್ ಇಟ್ಸ್ ನಾಟ್ ಎ ರೇಪಿಸ್ಟ್, ಇಟ್ಸ್ ನಾಟ್ ಎ ಸ್ಮಾಲ್ ವರ್ಡ್, ರೈಟ್. ಸೊ ಈ ವರ್ಡ್ ನ ನನ್ ಮೇಲೆ ಬ್ಲೇಮ್ ಮಾಡ್ತಿದ್ದಾಳೆ ಇವಳು ಅಂತ ಅಂದ್ರೆ, ಸೊ ಇವಾಗ ಏನ್ ಮಾಡ್ಬೇಕು ಮನು ಅನ್ನೋದೇ ಕ್ವಶನ್ ಮಾರ್ಕ್. ಸೊ ನನ್ಗೆ ಇಲ್ಲಿ
ಕೆಲವೊಂದಿಷ್ಟು ಕ್ವಶನ್ ಮಾರ್ಕ್ ನ ರೈಸ್ ಆಗಿದೆ. ಸೊ ಈ ಸ್ಟೋರಿಯಲ್ಲಿ ನನ್ಗೆ ಅನ್ಸಿರೋದು ಏನಪ್ಪಾ ಅಂತಂದ್ರೆ ಲೈಕ್ ಮನು ಇವಾಗ ಏನ್ ಮಾಡ್ಬೇಕು, ಲೈಕ್ ಅವಳನ್ನ ಸರಿದಾರಿ ತಗೊಂಬರೋಕೆ ಮನು ಮೊದಲಿನಿಂದ ಟ್ರೈ ಮಾಡಿದ್ದು ತಪ್ಪ? ಇಟ್ಸ್ ಅ ಫಸ್ಟ್ ಕ್ವಶನ್ ಮಾರ್ಕ್. ಸೆಕೆಂಡ್ ಕ್ವಶನ್ ಮಾರ್ಕ್ ಅಂದ್ರೆ ಈ ಒಂದು ಮನು ಎಲ್ಲಾ ಕಡೆಯಿಂದನೂ ನಾನು ಒಪ್ಕೊಂಡಿಲ್ಲ, ದಟ್ ಮೀನ್ಸ್ ನಾನು ಏನು ಕೂಡ ಈ ಒಂದು ಕೆಲಸನ ಮಾಡಿಲ್ಲ, ನಾನು ಎಲ್ಲಾ ಟೆಸ್ಟ್ಗೂ ಕೂಡ ರೆಡಿ ಆಗಿದ್ದೀನಿ, ಈ ಒಂದು ನೀವ್ ಏನ್ ಹೇಳ್ತೀರಾ ಎಲ್ಲ ಹೇಳಿದ್ದಕ್ಕೂ ಕೂಡ ಕೇಳಿ ನಾನು ನಿಮ್ ಮಾತನ್ನ ಕೇಳ್ತೀನಿ, ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ಮನು ಸ್ಟ್ರಾಂಗ್ ಆಗಿ ಹೇಳ್ತಿದ್ದಾನೆ. ಮತ್ತು ನೀವ್ ಏನ್ ಹೇಳಿದ್ರು ಕೂಡ ಅದನ್ನೆಲ್ಲ ಕೇಳೋಕೆ ಮತ್ತು ಟೆಸ್ಟ್ಗೂ ಕೂಡ ರೆಡಿ ಆಗಿದ್ದಾನೆ. ಅಂದ್ರೂ ಕೂಡ ಮನುದೇ ರಾಂಗಾ? ಲೈಕ್ ಸಮಾಜ ಯಾವ ರೀತಿ ನೋಡುತ್ತೆ ಅಂತ ನನ್ಗೆ ಒಂದು ಕ್ವಶನ್ ಮಾರ್ಕ್. ಲೈಕ್ ಮನು ಒಳ್ಳೇದ್ ಮಾಡಕ್ ಹೋಗಿದ್ದೆ ತಪ್ಪಾಯ್ತಾ ಅಂತ ನನ್ಗೆ ಒಂದು ಕ್ವಶನ್ ಮಾರ್ಕ್ ಮೂಡ್ತಿದೆ ಇಲ್ಲಿ. ಸೊ ಈ ಒಂದು ಇಷ್ಟೆಲ್ಲ ಆಗಿದ್ರು ಕೂಡ ನಾಟ್ ಈವನ್ ಸಿಂಗಲ್ ಸೈಡ್ ಆಫ್ ಮನು ನೋಟ್ ವೇರ್. ಓಕೆ, ಸೊ ಈಗ ಮನು ಏನ್ ಮಾಡ್ತಾನೆ ಅಂತಂದ್ರೆ ಮನು ಇಷ್ಟಪಟ್ಟಿದ್ರೆ ಲೈಕ್ ಎಲ್ಲಾ ಪ್ರೂಫ್ ಗಳನ್ನ, ಲೈಕ್ ಇವಳು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ಲು, ಇವಳು ಯಾವ ರೀತಿಯಾಗಿ ಹೇಳಿದ್ಲು, ಇಷ್ಟೆಲ್ಲವನ್ನು ಕೂಡ ಎಲ್ಲರ ಮುಂದೆ ಹೇಳ್ಬೋದಿತ್ತು. ಬಟ್ ಮನು ಯಾಕೆ ಎಲ್ಲರಿಗೂ ಕೂಡ ಹೇಳ್ತಾ ಇಲ್ಲ? ದಟ್ ಮೀನ್ಸ್ ಮನುಗೆ ಇದನ್ನ ಡ್ರ್ಯಾಗ್ ಮಾಡೋದು ಇಷ್ಟ ಇಲ್ಲ. ಬಟ್ ನೇತ್ರ ಇಸ್ ನಾಟ್ ಲೈಕ್ ದಟ್. ನೇತ್ರಗೆ ಬೇಕಾಗಿರೋದು ಮನು ಕೆರಿಯರ್ ನ ಹಾಳು ಮಾಡಬೇಕು. ಸೊ ಕೆರಿಯರ್ ನ ಹಾಳು ಮಾಡೋದಕ್ಕೆ ಶಿ ವಿಲ್ ಗೋ ಎನಿವೇರ್ ಅಟೆಂಪ್ಟ್. ಸೊ ಅವಳನ್ನ ಒಂದು ಪ್ಲಾನ್ ನ ಪ್ರಕಾರ ಈಗ ಸಿಚುವೇಶನ್, ಸೊ ಈ ಸ್ಟೋರಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಅವಳು ಕಂಪ್ಲೀಟ್ ಆಗಿ ಈಗ ಲೈಕ್ ಸ್ಟೆಪ್ ಬ್ರದರ್ ನ ಹೋಗಿ ಆಪಾದನೆ ಮಾಡಿದಾಳೆ, ಇವನು ನನ್ನನ್ನ ರೇಪ್ ಮಾಡಿದಾನೆ ಅಂತ ಹೇಳಿ. ಸೊ ಮನು ಟಾಪ್ ಇಂದ ಲೈಕ್ ಹುಟ್ಟಿದಾಗಿಂದ ಇಲ್ಲಿ ತನಕ ಬೆಳೆಸಿಕೊಂಡು ಬಂದಂತ ಅವನ ಒಂದು ಲೈಕ್ ಗೌರವ ಏನಿದ್ಯಾ ಅದನ್ನೆಲ್ಲ ಡೌನ್ ಆಯ್ತು. ಸೆಕೆಂಡ್ ಥಿಂಗ್ ಏನಪ್ಪಾ ಅಂದ್ರೆ ನಾನ್ ಏನೆಲ್ಲ ಕೆಟ್ಟ ಕೆಲಸ ಮಾಡಿದ್ನಲ್ಲ ಹಳೇದು ಅದೆಲ್ಲ ಹೊರಟೋಯ್ತು. ಇವಾಗ ಬ್ಲೇಮ್ ಎಲ್ಲ ಅವನ ಮೇಲೆ. ಐ ಆಮ್ ಎ ಫ್ರೀ ಬರ್ಡ್, ನಾನು ಯಾರ ಜೊತೆ ಬೇಕಾದ್ರೂ ಮಾತಾಡ್ಬೋದು, ಎಲ್ಲಿ ಬೇಕಾದ್ರೂ ತಿರುಗಾಡ್ಬೋದು, ನನ್ನನ್ನ ಕೇಳೋರಿಲ್ಲ, ಬಿಕಾಸ್ ಐ ಆಮ್ ಎ ವಿಕ್ಟಿಮ್. ನೇತ್ರ ಏನ್ ಹೇಳ್ತಿದ್ದಾಳೆ ಇಲ್ಲಿ, ಬೇರೆಯವ್ರ ವಿಕ್ಟಿಮ್ ಅಲ್ಲ, ನಾನೇ ವಿಕ್ಟಿಮ್. ನಾನೇ ಇಲ್ಲಿ ಏನದು ವಿಕ್ಟಿಮ್ ಆಗಿ ಕನ್ವೆ ಆಗಿದ್ದೀನಿ, ನನ್ಗೆ ಎಲ್ಲರನ್ನು ಬಳಸ್ಕೊಂಡಿದ್ದಾರೆ ಅನ್ನೋ ವಿಕ್ಟಿಮ್ ಕಾರ್ಡ್ ನ ಪ್ಲೇ ಮಾಡ್ತಿದ್ದಾಳೆ ಈ ಒಂದು ಸಮಾಜದ ಮುಂದೆ ಅಂತ ಹೇಳ್ಬೋದು. ಸೊ ಓಕೆ, ಸೊ ಈ ಒಂದು ವಿಕ್ಟಿಮ್ ಕಾರ್ಡ್ ನ ಸಮಾಜ ಯಾವ ರೀತಿಯಾಗಿ ನೋಡುತ್ತೆ, ಈಗ ಮನು ಮುಂದೆ ಏನ್ ಮಾಡ್ಬೇಕು, ಸೊ ಮನು ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ದಯವಿಟ್ಟು ನಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ವಿಡಿಯೋ ಏನಾದ್ರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪಕ್ಕ ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಈ ವಿಡಿಯೋ ಬಗ್ಗೆ ಇನ್ನೇ ಎಲ್ಲ ಯಾರಿಗೆ ಕ್ಲಾರಿಟಿ ಸಿಕ್ಕಿಲ್ವೋ, ಸೊ ಎಪಿಸೋಡ್ಸ್ ಇನ್ಮೇಲಿಂದ ಬರ್ತಾನೆ ಇರುತ್ತೆ. ಸೊ 1, 2, 3, 4 ಅಂತ ಹೇಳಿ ಇದ್ರ ಜೊತೆ ನನ್ನ ಡೈಲಿ ಲೈಫ್ ವ್ಲಾಗ್ ಕೂಡ ಬರ್ತಾ ಇರುತ್ತೆ ಈ ಚಾನಲ್ ಅಲ್ಲಿ. ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಈ ಸ್ಟೋರಿಯಿಂದ ನಿಮ್ಗೆ ಏನಾದ್ರೂ ಗೊತ್ತಾಗಿದ್ರೆ ಅಥವಾ ನಿಮ್ಗೆ ಏನಾದ್ರೂ ತಿಳಿದಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.